ಶಾಸಕ ಬಿಆರ್ ಪಾಟೀಲ್ ರಾಜೀನಾಮೆ. ಮುಖ್ಯಮಂತ್ರಿ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆ ಪತ್ರವನ್ನ ರವಾನಿಸಿದ್ದಾರೆ. ರಾಜೀನಾಮೆಗೆ ಕಾರಣವನ್ನ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಾವು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರಿ ಸರ್? ಹೌದು ಹೌದು. ಏನ್ ಸರ್ ಕಾರಣ ಸರ್? ಏನು ಕಾರಣ ಇಲ್ಲ, ನಾನು ಮುಂಚೆನೇ ಮಾಡಬೇಕಾಗಿತ್ತು. ಎಸ್ ಸರ್. ಅದು ಆಫೀಸ್ ಪ್ರಾಫಿಟ್ ಒಂದು ಗವರ್ನರ್ ಪ್ರಾಬ್ಲಮ್ ಮಾಡಿದ್ರಲ್ಲ. ಓ, ಗವರ್ನರ್ ಹತ್ರ ಪ್ರಾಬ್ಲಮ್ ಇರೋದ್ರಿಂದ ಇದಕ್ಕೆ ನೀವು ಈ ಸ್ಥಾನಕ್ಕೆ ರಾಜೀನಾಮೆ. ಇಷ್ಟು ದಿವಸ ನಾನು ಕಾಯ್ತಾ ಇದ್ದೆ ಅದು ಕ್ಲಿಯರ್ ಆಗಿ ಬರಲಿ. ಎಸ್ ಸರ್. ಹಂಗಿದ್ರೆ ಹೆದರಿ ಮೆಂಬರ್ಶಿಪ್ ಹೋಗ್ತು ಅಂತ ರಾಜೀನಾಮೆ ಕೊಟ್ಟರು ಅಂತ ಆಗ್ತು ಅಂತ. ಎಸ್ ಸರ್. ನಾನು ಭಾಳ ಹಿಂದೆ ಮಾಡಬೇಕಾಗಿತ್ತು. ಎಸ್ ಸರ್. ಈಗ ರಾಜ್ಯಪಾಲರಿಂದ ಅದು ಬಂದಿದೆಯಾ ಸರ್? ಉತ್ತರ ಏನಂತ ಬಂದಿದೆ? ಒಪ್ಪಿಗೆ ಬಂತಲ್ಲ ಕಾನೂನು ಪ್ರಕಾರ. ಎಸ್ ಸರ್. ಅಮೆಂಡ್ಮೆಂಟ್ ಮಾಡಿದಾರೆ ಅಸೆಂಬ್ಲಿಯಲ್ಲಿ. ಎಸ್ ಸರ್. ಎಸ್ ಸರ್. ಅಂದ್ರೆ ಇರಬಾರ್ದು ಅಂತಾನೆ ಸರ್ ಹಂಗಾದ್ರೆ? ಅಲ್ರಿ, ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಎಸ್ ಸರ್. ಅದಕ್ಕೆ ಅಟ್ರಾಕ್ಟ್ ಆಗ್ತಿತ್ತು ನಮ್ದು ಅಪಾಯಿಂಟ್ಮೆಂಟ್. ಎಸ್ ಸರ್. ಎಸ್ ಸರ್. ಅದನ್ನ ಅಮೆಂಡ್ಮೆಂಟ್ ಮಾಡಿ ಕ್ಲಿಯರ್ ಮಾಡಿದ್ರು ಸರ್ಕಾರದವರು. ಎಸ್ ಸರ್. ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ, ಈಗೇನು ಪ್ರಾಬ್ಲಮ್ ಇಲ್ಲ. ಎಸ್ ಸರ್. ಬಟ್ ನಾನು ಅವಾಗಲೇ ಕೊಡ್ಬೇಕಾಗಿತ್ತು, ಅದು ಕ್ಲಿಯರ್ ಆಗೋವರೆಗೂ ಕೊಡಬಾರ್ದು ಅಂತ ಕ್ಲಿಯರ್ ಆಗಿ. ಎಸ್ ಸರ್. ಅಲ್ಲ ಸರ್, ಈಗ ಸಮಸ್ಯೆ ಇಲ್ಲ ಅಂತ ಆದ್ಮೇಲೆ ತಾವು ಮುಂದುವರಿಬಹುದಾಗಿತ್ತಲ್ಲ ಅಂತ. ಈಗ ಬಿಲ್ ಅಮೆಂಡ್ಮೆಂಟ್ ಆಯ್ತು, ಈಗ ನಿಮ್ಗೆ ಶಾಸಕ ಸ್ಥಾನಕ್ಕೂ ಸಮಸ್ಯೆ ಆಗ್ತಿರ್ಲಿಲ್ವಲ್ಲ ಸರ್? ತಾವು ಮುಂದುವರಿಬಹುದಾಗಿತ್ತಲ್ಲ ಅಂತ. ಯಾವ್ದಾದ್ರು ಅಸಮಾಧಾನದಿಂದ ಬಿಆರ್ ಪಾಟೀಲ್ ಅವರು ರಾಜೀನಾಮೆ ಕೊಟ್ರ ಅಂತ? ಏನಿಲ್ಲ. ಹಾ ಸರ್. ಅಲ್ಲ, ಮುಖ್ಯಮಂತ್ರಿಗಳಿಗೆ ತೀರಾ ಆಪ್ತರು ತಾವು, ಜನತಾ ಪರಿವಾರದಿಂದ ನೋಡ್ಕೊಂಡು ಬಂದಿದ್ದಂತವ್ರು ಸಿದ್ದರಾಮಯ್ಯ ಅವ್ರನ್ನ. ನನಗಿಂತ ಅನುಭವಿಸ್ತರು, ನನ್ನ ಅಡ್ವೈಸ್ ಏನೋ ಅವ್ರು ಬೇಕಾಗಿಲ್ಲ. ಎಸ್ ಸರ್. ನನಗಿಂತ ಅನುಭವ ಇದೆ ಅಂತ. ಎಸ್ ಸರ್. ಅಷ್ಟೇ ಬಿಟ್ರೆ ಯಾವುದೇ ಅಸಮಾಧಾನದ ಅಲ್ಲ. ಏನಾದ್ರು ಈಗ ರೀಸೆಫಲ್ ಬೇರೆ ಆಗ್ತಾ ಇದೆ, ಮುಖ್ಯಮಂತ್ರಿಗಳು ಏನಾದ್ರು ಪರಿಗಣಿಸ್ಲಿ ಅನ್ನೋ ಕಾರಣಕ್ಕೆ ಏನಾದ್ರು ಆ ತರ ಬ್ಲಾಕ್ ಮೇಲ್ ಮಾಡಿ ನಾನು ರಾಜಕಾರಣ ಮಾಡಲ್ಲ. ನನಗೆ ಬ್ಲಾಕ್ ಮೇಲ್ ಮಾಡಿ ಅಧಿಕಾರ ಪಡೆಯೋ ಅವಶ್ಯ ಇಲ್ಲ. ರಾಜ್ಯಪಾಲರ ನಿರ್ಧಾರದಿಂದ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿಗ್ ಶಾಕಿಂಗ್ ಸುದ್ದಿ ಇದು. ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಇವರು. ಬಿಆರ್ ಪಾಟೀಲ್ ಅವರು ಆಳಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ. ಸದ್ಯ ಮುಖ್ಯಮಂತ್ರಿ ಸಲಹೆಗಾರ ಸ್ಥಾನಕ್ಕೆ ರಿಸೈನ್ ಮಾಡಿದ್ದಾರೆ. ಸಲಹೆಗಾರ ಸ್ಥಾನಕ್ಕೆ ರಿಸೈನ್ ಅನ್ನ ಮಾಡಿದ್ದಾರೆ ಬಿಆರ್ ಪಾಟೀಲ್. ಸದ್ಯ ಇದಕ್ಕೆ ಕಾರಣವನ್ನ ಕೊಟ್ಟಿದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಬಿಆರ್ ಪಾಟೀಲ್ ಅವರು ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನನಗೆ ಬ್ಲಾಕ್ ಮೇಲ್ ಮಾಡಿ ಅಧಿಕಾರವನ್ನ ಪಡೆಯೋ ಅವಶ್ಯ ಇಲ್ಲ. ರಾಜ್ಯಪಾಲರ ನಿರ್ಧಾರದಿಂದಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅನ್ನೋದಾಗಿ ಹೇಳಿದ್ದಾರೆ. ಆಳಂದ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲ್ ಅವರು ದಿಢೀರ್ ಅಂತ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಯ್ತು. ಇದು ಚರ್ಚೆ ಕೂಡ ಶುರು ಆಗಿದೆ. ಯಾಕೆ ಇಂತ ನಿರ್ಧಾರವನ್ನ ಕೈಗೊಂಡ್ರು? ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ, ಆಪ್ತರಾಗಿದ್ದಾರೆ. ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರ ಸ್ಥಾನದಲ್ಲಿದ್ದವರು, ಶಾಸಕರು, ಆಳಂದ ಕ್ಷೇತ್ರದವರು. ಆದ್ರೆ ಇಂತ ಒಂದು ನಿರ್ಧಾರ ಮಾಡೋದಕ್ಕೆ ಏನು ಕಾರಣ ಅಂದಾಗ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಬ್ಲಾಕ್ ಮೇಲ್ ಮಾಡಿ ಅಧಿಕಾರ ಪಡೆಯುವಂತಹ ಅವಶ್ಯ ಇಲ್ಲ. ಇನ್ನು ರಾಜ್ಯಪಾಲರ ನಿರ್ಧಾರದಿಂದ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ರಾಜೀನಾಮೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ರವಾನಿಸಿದ್ದಾರೆ. ಈ ಮೂಲಕ ಏನಾಗ್ತಾ ಇದೆ ಕೈಪಡೆಯಲ್ಲಿ? ಯಾಕಂದ್ರೆ ರಾಜೀನಾಮೆ ನೀಡೋದಕ್ಕೆ ಗವರ್ನರ್ ಕಾರಣ ಅನ್ನೋದಾಗಿ ಹೇಳಿದ್ದಾರೆ. ಶಾಸಕ ಬಿಆರ್ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನ ಬಿಚ್ಚಿಟ್ಟಿದ್ದಾರೆ. ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಗವರ್ನರ್ ಅವರ ನಿರ್ಧಾರದಿಂದ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ, ನನಗೆ ಬ್ಲಾಕ್ ಮೇಲ್ ಮಾಡಿ ಅಧಿಕಾರ ಪಡೆಯುವಂತಹ ಅವಶ್ಯಕತೆ ಇಲ್ಲ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಶಾಸಕ ಬಿಆರ್ ಪಾಟೀಲ್.